ನಮಸ್ಕಾರ, ನಾನು ನಾಗರಾಜ್ ಶೇಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರುವಂಥದ್ದು. ಈಗಾಗಲೇ ನಾವು ಮೂರು ಕ್ರಾಸ್ ಭಾಗದಲ್ಲಿ ಬಂದಿದ್ದೀವಿ. ತಾವು ಇದನ್ನು ನೋಡ್ಬೋದು. ಮೂರು ಕ್ರಾಸ್ನಲ್ಲಿ ಏನು ಹಳೆ ಬಸ್ ಸ್ಟಾಪ್ ಇತ್ತು, ಇಲ್ಲೊಂದು ಜನರಿಗೆ ಸಾರ್ವಜನಿಕರಿಗೆ ನಿಲ್ಲುವಂಥದ್ದು. ಈಗ ಮಳೆಗಾಲ ಸಮಯದಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ನಿಲ್ಲುವಕ್ಕೆ ಯಾವುದೇ ರೀತಿಯಾದಂಥ ಸೂರಿಲಾಗದ ಆಗಿದೆ. ಮತ್ತೇನಂತ ಕೇಳಿದ್ರೆ ಸ್ಥಳೀಯ ಶಾಸಕರು ಆಗಿರ್ಬೋದು, ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದು ನೋಡಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂತ ಕೇಳಿದ್ರೆ ಇಲ್ಲಿ ಕೆಲಸ ಮಾಡಿರೋದು ನೀವು ನೋಡಿ, ಗಟರ್ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಸ್ಥಳೀಯ ಏನು ನಮ್ಮ ಕಾಂಟ್ರಾಕ್ಟ್ದಾರರಾಗಿರ್ಬೋದು, ಇದು ಯಾವ ರೀತಿ ಕೆಲಸ ಮಾಡಿದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ಲ ಕಳಪೆ ಮಟ್ಟದ ಕಾಮಗಾರಿ ನಡೆದಿದೆ. ಮತ್ತೇನಾದ್ರು ಸರ್ಕಾರ ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು, ಶಾಸಕರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇಲ್ಲಿ ಕಳೆದ ಹಳೆ ಒಂದು ಬಸ್ ಸ್ಟಾಪ್ ಇತ್ತು, ಬಸ್ ಸ್ಟಾಪ್ ಮಾಡಬೇಕು. ಯಾಕಂತ ಕೇಳಿ ನೋಡಿ, ಅಲ್ಲಿ ಖಾಸಗಿ ಸ್ಥಳಗಳಲ್ಲಿ ಖಾಸಗಿ ಅಂಗಡಿಗಳಲ್ಲೆಲ್ಲ ಕೂಳ್ತಾ ಇದ್ದಾರೆ ಜನ. ತಾವು ವೀಕ್ಷಣೆ ಮಾಡ್ಬೋದು ಆ ಕಡೆಗೆಲ್ಲ. ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕು. ಸರ್ಕಾರ ಕೂಡ ಇದು ಹಳೆ ಬಸ್ ಸ್ಟಾಪನ್ನು ಮರು ನಿರ್ಮಾಣ ಕಾರ್ಯವನ್ನು ಮಾಡಬೇಕು ತ್ವರಿತಗತಿಯಲ್ಲಿ. ಯಾಕಂತ ಕೇಳಿದ್ರೆ ಮಳೆಗಾಲ ಆಗಿರೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹೋಗೋರಿಗೆಲ್ಲ ಬರೋರಿಗೆಲ್ಲ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಈಗಾಗಲೇ ಹೋರಾಟವನ್ನು ಮಾಡಿದ್ದೀವಿ. ತಾವು ಇದನ್ನು ವೀಕ್ಷಣೆ ಮಾಡ್ಬೋದು. ಈಗಾಗಲೇ ಕಾಮಗಾರಿ ಕೂಡ ಸ್ವಲ್ಪ ಮಟ್ಟಿಗೆ ಕಳಪೆ ಕಾಮಗಾರಿ ನಡೆದಿದೆ. ಇಲ್ಲಿ ಗಟರ್ ಆಗಿರ್ಬೋದು, ಯಾರು ಕಾಂಟ್ರಾಕ್ಟ್ದಾರರು ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ.